ತಂಬಾಕು, ಶುಂಠಿ ಇತ್ಯಾದಿ ಬೆಳೆ ಬೆಳೆಯುತ್ತಿದ್ದ ಪಿರಿಯಾಪಟ್ಟಣ ತಾಲೂಕಿನ ಆಲನಹಳ್ಳಿಯ ರೈತರು ಪರ್ಯಾಯ ಬೆಳೆಯಾಗಿ ಚೆಂಡು ಹೂವಿನ ಕೃಷಿಗೂ ಮುಂದಾಗಿದ್ದಾರೆ. ಗ್ರಾಮದ ಸ್ವಾಮಿ ಎಂಬ ರೈತ ಚೆಂಡು ಹೂ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದಾನೆ. 1 ಎಕರೆಯಲ್ಲಿ ಚೆಂಡು ಹೂ ಬೆಳೆದಿರುವ ಸ್ವಾಮಿ ಮೊದಲ ಕಟಾವಿನಲ್ಲೇ 30 ರಿಂದ 40 ಸಾವಿರ ಗಳಿಸಿದ್ದಾನೆ. ಕ್ವಿಂಟಲ್ಗೆ ತಲಾ 550ರಂತೆ ಬೆಲೆ ಸಿಗುತ್ತದೆ. ಮುಂದಿನ ವರ್ಷ 3 ಎಕರೆ ಜಮೀನಿನಲ್ಲಿ ಹೂ ಬೆಳೆಯುವುದಾಗಿ ಸ್ವಾಮಿ ಹೇಳುತ್ತಾನೆ. ಪಿರಿಯಾಪಟ್ಟಣ ತಾಲೂಕಿನ ಆಲನಹಳ್ಳಿ ಗ್ರಾಮದ ರೈತರೊಬ್ಬರು ಚೆಂಡು ಹೂ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ಗ್ರಾಮದ ಸ್ವಾಮಿ ಎಂಬ ರೈತ 1 ಎಕರೆ ಜಮೀನಿನಲ್ಲಿ ಪರ್ಯಾಯ ಬೆಳೆಯಾಗಿ ಚೆಂಡು ಹೂ ಬೆಳೆದು ನಿರೀಕ್ಷೆಗಿಂತ ಹೆಚ್ಚಿನ ಇಳುವರಿ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಸ್ವಾಮಿ, ಉತ್ತಮ ಇಳುವರಿಯಿಂದ ಸಂತೋಷಗೊಂಡಿದ್ದೇನೆ ಎಂದರು. 1 ಎಕರೆಯಲ್ಲಿ ಚೆಂಡು ಹೂ ಬೆಳೆದಿದ್ದು ಮೊದಲ ಕಟಾವಿನಲ್ಲೇ 30 ರಿಂದ 40 ಸಾವಿರ ಗಳಿಸಿದ್ದೇನೆ. ತಿಂಗಳಿಗೆ 7 ಬಾರಿ ಹೂ ಕಟಾವು ಮಾಡಿ ಮಾರುಕಟ್ಟೆಗೆ ಕೊಂಡೊಯ್ದು ಕ್ವಿಂಟಾಲ್ಗೆ ತಲಾ 550ರಂತೆ ಮಾರಿದ್ದೇನೆ ಎಂದು ಸ್ವಾಮಿ ಹೇಳುತ್ತಾರೆ. ಈವರೆಗೆ 700 ಕ್ವಿಂಟಾಲ್ ಹೂ ಮಾರಾಟ ಮಾಡಿದ್ದು ಮುಂದಿನ ವರ್ಷ 3 ಎಕರೆ ಜಮೀನಿನಲ್ಲಿ ಹೂ ಬೆಳೆಯುವುದಾಗಿ ಅವರು ಹೇಳುತ್ತಾರೆ. ಚೆಂಡು ಹೂ ಅದು ಹೆಚ್ಚಿನ ಇಳುವರಿ ಕೊಡ್ತಾ ಇದೆ. ಎಲ್ಲ ಬೆಳೆಗಿಂತ ಹೆಚ್ಚಿನ ಇಳುವರಿ ಕೊಡ್ತಾ ಇದೆ. ಮತ್ತು ಅದು ಹಾಕಿದ 3 ತಿಂಗಳ ಗಂಟ ಅದು ಹಾಕಿದ್ದಕ್ಕೆ 3 ತಿಂಗಳು ಕಟಾಪ್ 3 ತಿಂಗಳು ಬೆಳೆ ಅದು 1 ಎಕರೆಗೆ ಹಾಕಿದ್ವಿ. ಎಲ್ಲ ಬೆಳೆಗಿಂತ ಜಾಸ್ತಿ ಇಳುವರಿ ಕೊಡ್ತಾ ಇದೆ. 1 ಎಕರೆ ಎಲ್ಲ ಟೋಟಲ್ಲಿ 6 ಟ್ರಿಪ್ ಕುಯ್ದೀವಿ, 6-7 ಟ್ರಿಪ್ಪು. ಆಮೇಲೆ 30,000-40,000 ರೂಪಾಯಿ ಗಂಟು ನಮಗೆ ಆದಾಯ ಕೊಡ್ತಾ ಇದೆ. ಹೆಚ್ಚಿನ ಇಳುವರಿ ಇದೆ ನಮಗೆ. ಚೆಂಡು ಉತ್ತಮ ಬೆಳೆ ಇದೆ. ಇದು ಜೋಳ ಮತ್ತೆ ಶುಂಠಿ ಹೋಲಿಸ್ಕೊಂಡ್ರೆ ಈ ಬೆಳೆ ಪರವಾಗಿಲ್ಲ. ಎಲ್ಲ ಕುಯ್ದು ಉತ್ತಮ. ಎಷ್ಟು ಬಾರಿ ಕುಯ್ದು? 4-5 ಬಾರಿ ಕುಯ್ದು. ಎಷ್ಟು? 7 ಬಾರಿ ಕುಯ್ದಿರಾ? ಹೇಗೆ ಅನಿಸ್ತದೆ? ಪರವಾಗಿಲ್ಲ ಅನಿಸ್ತದೆ. ಇಳುವರಿ ಕೊಟ್ಟದೆ ಪರವಾಗಿಲ್ಲ. ನಾವು ಬಡವರಾದ್ರೂ ಇದರಿಂದ ಸ್ವಲ್ಪ ನಮ್ಗೆ ಉಪಯೋಗ ಆಗದೆ. ಇದರಿಂದ ಜನಕ್ಕೂ ಏನು ತೊಂದರೆ ಆಗದಂಗೆ ಹಾಕಿ ಅಂತವ ಕೇಳ್ಕೊತೇವೆ. ಇದೀಗ ಸ್ವಾಮಿಯವರ ಪ್ರಯತ್ನವನ್ನು ನೋಡಿದ ಇತರೆ ರೈತರು ಕೂಡ ಶುಂಠಿ, ಜೋಳ ಬೆಳೆಯುತ್ತಿರುವ ಹೊಲಗಳಲ್ಲಿ ಚೆಂಡು ಹೂವನ್ನು ಪರ್ಯಾಯವಾಗಿ ಬೆಳೆಯಲು ಮುಂದಾಗಿದ್ದಾರೆ. ಇಳುವರಿ ಚೆನ್ನಾಗಿರುವುದರಿಂದ ಬಡತನಕ್ಕೆ, ಕೂಲಿಯ ಜೀವನಕ್ಕೆ ಒಂದಿಷ್ಟು ನೆರವಾಗುತ್ತದೆ ಎಂದೇ ರೈತರು ನಂಬಿದ್ದಾರೆ. ಚಿತ್ತಾರ ನ್ಯೂಸ್, ಪಿರಿಯಾಪಟ್ಟಣ. ಸಿದ್ದಾಪುರ ಸಮೀಪದ ಅಮ್ಮತ್ತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೃಷಿ ವಿಚಾರ ಸಂಕಿರಣ ಮತ್ತು ಭತ್ತದ ಕೃಷಿಯಲ್ಲಿ ಯಾಂತ್ರಿಕತೆ ಕುರಿತ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಅಮ್ಮತ್ತಿ ರೈತ ಸಂಘದ ಅಧ್ಯಕ್ಷ ಕೆಯು ಗಣಪತಿ ಉದ್ಘಾಟಿಸಿದರು. ಕಾರ್ಮಿಕರ ಕೊರತೆಗೆ ಪರಿಹಾರವಾಗಿ ಮತ್ತು ಆರ್ಥಿಕ ಲಾಭದ ದೃಷ್ಟಿಯಿಂದ ಯಾಂತ್ರೀಕೃತ ನಾಟಿ ಮಾಡಬಹುದು ಎಂದು ಕೃಷಿ ಇಲಾಖಾಧಿಕಾರಿಗಳು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿಕೊಟ್ಟರು. ಕಾರ್ಮಿಕರ ಸಮಸ್ಯೆ ಇರುವ ಭಾಗದಲ್ಲಿ ರೈತರಿಗೆ ಯಂತ್ರದ ಸಹಾಯ ನೀಡಲಾಗುತ್ತಿದೆ ಎಂದು ಧರ್ಮಸ್ಥಳ ಯೋಜನಾಧಿಕಾರಿ ಬಿ ವಸಂತ ಹೇಳಿದರು. ಸಿದ್ದಾಪುರ ಸಮೀಪದ ಅಮ್ಮತ್ತಿ ಬಂಡಾಡಿ ರಸ್ತೆಯ ಸುನೀಲ್ ಕುಮಾರ್ ಎಂಬುವವರ ಮನೆಯ ಆವರಣದಲ್ಲಿ ಕೃಷಿ ವಿಚಾರ ಸಂಕಿರಣ ಮತ್ತು ಭತ್ತದ ಕೃಷಿಯಲ್ಲಿ ಯಾಂತ್ರಿಕತೆ ಕುರಿತ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಅಮ್ಮತ್ತಿ ರೈತ ಸಂಘದ ಅಧ್ಯಕ್ಷ ಕೆಯು ಗಣಪತಿ ಉದ್ಘಾಟಿಸಿದರು. ಕಾರ್ಮಾಡು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಎನ್ ಸುನಿತಾ ಅಧ್ಯಕ್ಷತೆ ವಹಿಸಿದ್ದರು. ಸಹಾಯಕ ಕೃಷಿ ನಿರ್ದೇಶಕಿ ರೀನಾ, ಜಿಲ್ಲಾ ಪಂಚಾಯಿತಿ ಸದಸ್ಯ ಶಶಿ ಸುಬ್ರಹ್ಮಣಿ, ಸುನೀಲ್ ಕುಮಾರ್ ಮತ್ತಿತರರು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಿದ್ದರು. ತಂತ್ರಜ್ಞಾನಗಳನ್ನು, ನ್ಯೂ ಟೆಕ್ನಾಲಜಿ ಏನಿರುತ್ತೆ ಅದನ್ನ ಅಳವಡಿಸಿಕೊಂಡು ಒಬ್ಬ ರೈತ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ಕೋಬಹುದು ಅಂತ. ಇವಾಗ ಮೊದಲಿಗೆ ಒಂದು ಭತ್ತವನ್ನು ತಗೊಂಡ್ರೆ ಭತ್ತ ಒಂದು ಬೀಜ ಬಿತ್ತನೆಯಿಂದ ಕಟಾವುವರೆಗೂ ಏನೆಲ್ಲ ಯಂತ್ರಗಳನ್ನು ಉಪಯೋಗಿಸಬಹುದು ಅಂತ. ಇವಾಗ ಭತ್ತದಲ್ಲಿ ನಾವು ಕೃಷಿ ಯಾಂತ್ರೀಕರಣ ಅಂತ ಮಾಡಿದ್ದೇವೆ. ಅದರಲ್ಲಿ ರೈತರು ನಾವಿವಾಗ ಕೃಷಿ ಯಂತ್ರ ಮಾನವ ಇದರಲ್ಲಿ ಮ್ಯಾಂಡೇಟರಿ ಮಾಡಬೇಕು ಅಂದ್ರೆ ನಮಗೆ 30ರಿಂದ 40 ಕೆಜಿಯಷ್ಟು ಬೀಜ ಬೇಕಾಗುತ್ತೆ. ಸೊ ಇದರಲ್ಲಿ ನಮಗೆ 16ರಿಂದ 18 ಕೆಜಿಯಷ್ಟು ಬೀಜ ಸಾಕಾಗುತ್ತೆ. ಇದು ನೆಕ್ಸ್ಟ್ ಬೀಜ ಆದ್ಮೇಲೆ ನಾಟಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಮುಂಚೆ ನಾವು ಇವಾಗ
ಬಳಿಕ ಸಮೀಪದ ಗದ್ದೆಯಲ್ಲಿ ಯಾಂತ್ರೀಕೃತ ನಾಟಿ ಬಗ್ಗೆ ಪ್ರಾತ್ಯಕ್ಷಿಕೆ ಏರ್ಪಡಿಸಲಾಗಿತ್ತು. ಕಾರ್ಮಿಕರ ಕೊರತೆಗೆ ಪರಿಹಾರವಾಗಿ ಮತ್ತು ಆರ್ಥಿಕ ಲಾಭದ ದೃಷ್ಟಿಯಿಂದ ಯಾಂತ್ರೀಕೃತ ನಾಟಿ ಮಾಡಬಹುದು ಎಂದು ಕೃಷಿ ಇಲಾಖಾಧಿಕಾರಿಗಳು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿಕೊಟ್ಟರು. ಪ್ರಗತಿಪರ ಕೃಷಿಕ ಎಸ್ಸಿ ತಿಮ್ಮಯ್ಯ ನಲ್ಲೂರು ಮಾತನಾಡಿ, ಕಾರ್ಮಿಕರ ಸಮಸ್ಯೆಯಿಂದ ಬಳಲುತ್ತಿರುವ ರೈತರಿಗೆ ಈ ಯಂತ್ರದಿಂದ ನಾಟಿ ಮಾಡುವುದು ಸುಲಭ ಎಂದರು. ಕೈಯಲ್ಲಿ ನಾಟಿ ಮಾಡಲು ಎಕರೆಗೆ 20,000 ವೆಚ್ಚವಾಗುತ್ತದೆ. ಆದರೆ ಯಂತ್ರದ ಮೂಲಕ ಒಂದೇ ದಿನದಲ್ಲಿ 4 ಎಕರೆಯಷ್ಟು ನಾಟಿ ಮಾಡಬಹುದು ಎಂದರು. ಅಲ್ಲದೆ ಯಂತ್ರದ ಮೂಲಕ ನಾಟಿ ಮಾಡಿದರೆ 15 ರಿಂದ 20 ಕೆಜಿ ಭತ್ತದ ಬೀಜ ಸಾಕಾಗುತ್ತದೆ. ಹೆಚ್ಚಿನ ಇಳುವರಿಗೂ ಇದು ಸಹಕಾರಿ ಎಂದರು. ಇದರಲ್ಲಿ ಮುಖ್ಯವಾಗಿ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಬಳಲುತ್ತಿರುವ ರೈತರಿಗೆ ಒಂದು ವರದಾನ. ನಾವು ಇವತ್ತು ಕೈಯಲ್ಲಿ ನಾಟಿ ಮಾಡಬೇಕಾದರೆ 1 ಎಕರೆಗೆ 15 ರಿಂದ 20,000 ರೂಪಾಯಿ ಪೈರು ಕೇಳೋದ್ರಿಂದ ಹಿಡಿದು ನಾಟಿ ಮಾಡೋವರೆಗೆ ಬೇಕಾಗ್ತದೆ. ಯಾಕೆಂದರೆ ಇವತ್ತು ಒಬ್ಬ ಕೂಲಿ ಕಾರ್ಮಿಕರ ಮನೆಗೆ ಬರುವಾಗ 9:30ರಿಂದ 3:30ವರೆಗೆ ಕೆಲಸ ಮಾಡ್ತಾನೆ, 5 ಗಂಟೆ ಕೆಲಸ ಆಗ್ತದೆ. ಇದರಲ್ಲಿ 1 ಗಂಟೆಯಲ್ಲಿ ಒಂದು ದಿವಸದಲ್ಲಿ 4 ಎಕರೆ ನಾಟಿ ಆಗ್ತದೆ. ಆಗ 1 ಎಕರೆಗೆ 2,000ರಿಂದ 3,000 ರೂಪಾಯಿ ವೆಚ್ಚ ಆಗ್ತದೆ. ಅದರಲ್ಲಿ ನಮಗೊಂದು 12,000 ರೂಪಾಯಿ ಉಳಿತಾಯ ಆಗ್ತದೆ. ಅಲ್ಲದೆ ಭತ್ತ 1 ಎಕರೆಗೆ ಕೈಯಲ್ಲಿ ನಾಟಿ ಮಾಡಬೇಕಾದ್ರೆ 50 ಕೆಜಿ ಭತ್ತ ಬೇಕು. ಇದರಲ್ಲಿ 15 ರಿಂದ 20 ಕೆಜಿ ಭತ್ತ ಸಾಕಾಗ್ತದೆ. ಅದರಿಂದ ಈ ಸಸಿಮಣಿ ತಯಾರಿಕೆ ಏನಿದೆ 15 ರಿಂದ 20 ದಿವಸದ ಒಳಗೆ ಎಳೆ ಪೈರು ನಾಟಿ ಮಾಡುವುದರಿಂದ ಅದರ ಇಳುವರಿ ಜಾಸ್ತಿ ಬರ್ತದೆ. ಇದರಲ್ಲಿ ಕೈಯಲ್ಲಿ 1 ನಾಟಿ ಬರುವ ಜಾಗದಲ್ಲಿ 3 ನಾಟಿ ಬರ್ತದೆ, 3 ನುಳಿ ಬರ್ತದೆ. ಅದರಿಂದ ಇದರ ಇಳುವರಿ ಏನಿದೆ 30 ರಿಂದ 40% ಇಳುವರಿ ಸಿಗ್ತದೆ. ಇಳಿ ಪೈರು ಡೈರೆಕ್ಟ್ ಗದ್ದೆಗೆ ಹೋಗೋದರಿಂದ ನಟ್ಟ ದಿವಸನೇ ಅದು ಬೆಳೀಲಿಕ್ಕೆ ಶುರು ಆಗ್ತದೆ. ಆದರೆ ನಮ್ಮ ಕೈಯಿಂದ ಏನು ಪೈರು ಕೀಳ್ತಾ ಇದ್ದೀವಿ, ಅದು ಪೈರು ಕಿತ್ತ ಮೇಲೆ ಅದು ಬೇರು ಸಾಯ್ತದೆ. ಧರ್ಮಸ್ಥಳ ಯೋಜನಾಧಿಕಾರಿ ಬಿ ವಸಂತ ಮಾತನಾಡಿ, ಕಾರ್ಮಿಕರ ಸಮಸ್ಯೆ ಇರುವ ಭಾಗದಲ್ಲಿ ರೈತರಿಗೆ ಯಂತ್ರದ ಸಹಾಯ ನೀಡಲಾಗುತ್ತಿದೆ ಎಂದರು. ಸರಕಾರದ ಕೃಷಿ ಯಂತ್ರಾಧಾರ ಮೂಲಕ ರಾಜ್ಯದ ಒಟ್ಟು 164 ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವುದಾಗಿ ತಿಳಿಸಿದರು. ಮತ್ತು ಮಡಿಕೇರಿ ತಾಲೂಕಿನಲ್ಲಿ ಈ CHS ಸೆಂಟರ್ ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸುಮಾರು 75 ಲಕ್ಷದ ಒಂದು ಯೂನಿಟ್ನಲ್ಲಿ ವಿವಿಧ ಯಂತ್ರಗಳನ್ನು ಕೃಷಿಗೆ ಪೂರಕವಾಗಿ ಇಲ್ಲಿಯ ಭೌಗೋಳಿಕ ಪೂರಕವಾದಂಥ ಯಂತ್ರ ಕಾರ್ಯಕ್ರಮದಲ್ಲಿ ಯಂತ್ರಧಾರೆ ಅಂತ ಹೇಳಿ ನಾವು ಮಾಡಿದ್ದೇವೆ. ಸಾಮಾನ್ಯವಾಗಿ ರೈತರಿಗೆ ಎಟಕುವ ದರದಲ್ಲಿ ನಾವಿಲ್ಲಿ ವಿವಿಧ ಯಂತ್ರಗಳನ್ನಿಲ್ಲಿ ಪ್ರಾತ್ಯಕ್ಷಿತೆ ಮೂಲಕ ಇವತ್ತು ನೇಜಿ ನಾಟಿ ಅಂತ ಹೇಳಿ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಇದಕ್ಕೆ ತೀರಾ ವೆಚ್ಚ ಕಡಿಮೆ, ಎಲ್ಲಿ ಕೂಲಿ ಆಳಿನ ಸಮಸ್ಯೆ ಇದೆಯೋ ಅಲ್ಲಿಗೆ ಪೂರಕವಾಗಿ ಇಂಥ ತಾಂತ್ರಿಕತೆಯನ್ನು ಬೆಳೆಸುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಈ ರಾಜ್ಯ ಸರ್ಕಾರದ ಕೃಷಿ ಯಂತ್ರಧಾರೆ ಅಂತ ಹೇಳಿ ಸುಮಾರು ನಮ್ಮ ಕರ್ನಾಟಕ ರಾಜ್ಯದ ಸುಮಾರು 164 ಕ್ಷೇತ್ರಗಳಲ್ಲಿ ವಿರಾಜಪೇಟೆ ಹಾಗೂ ಮಡಿಕೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಕೊಡಗು ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆಯ ಆತ್ಮಾವಲೋಕನೆ, ಅಮ್ಮತ್ತಿ ವಲಯದ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚಿತ್ತಾರ ನ್ಯೂಸ್, ಸಿದ್ದಾಪುರ. ಇದೀಗ ಜಾಹೀರಾತು.